ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದುವರೆಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗ್ಬೋದು. ನಾನು ಕೂಡ ನಿಮಗೆ ಋಣಭಾರಿಯಾಗಿರ್ತೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಸಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ನಾವು ಟೈಟಲ್ ಹಾಕಲಿಕ್ಕೆ ಮತ್ತು ಥಂಬ್ಲೈನ್ಸ್ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ತುಂಬಾ ಕಷ್ಟಪಡ್ತಾ ಇರ್ತೀವಿ. ಇವತ್ತು ಈ ವಿಡಿಯೋ ಮಾಡಿದ್ವಿ. ಈ ವಿಡಿಯೋಗೆ ನಾವು ಏನಂತ ಟೈಟಲ್ ಹಾಕಿದರೆ ನಮ್ಮ ವಿಡಿಯೋ ವೈರಲ್ ಆಗುತ್ತೆ, ಆಮೇಲೆ ನಾವು ಯಾವ ಥರ ಟೈಟಲ್ನ ಹಾಕೋಣ ಅಂತ ಹೇಳಿಬಿಟ್ಟು ನಮ್ಮ ಮೈಂಡಲ್ಲಿ ಏನಿರುತ್ತೆ ಅದನ್ನು ಮಾತ್ರ ನಾವು ತಲೆ ಓಡಿಸ್ಕೊಂಡು ಟೈಟಲ್ಗಳನ್ನು ಹಾಕ್ತಾ ಇರ್ತೀವಿ. ಆದರೆ ನಮ್ಮ ವ್ಯೂಸ್ ಬಂದುಬಿಟ್ಟು 2, 3, 10, 5 ಅಥವಾ 40, 50, 100 ಒಳಗೆ ಬರ್ತಾ ಇರುತ್ತಲ್ವ. ಆಗ ನಾವು ಏನು ಮಾಡಬೇಕು ಅಂತ ಅಂದರೆ, ನಾನು ನಿಮಗೆ ಏನು ಮಾಡಬೇಕಂತ ಹೇಳಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಇದು ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ವಿಡಿಯೋಗೆ ಮ್ಯಾಚ್ ಆಗುವಂಥ ಟೈಟಲ್ನ ನಾನು ಹಾಕಬೇಕು ಅಂತ ಅಂದರೆ ನಾವು ಎಲ್ಲೂ ಹೋಗೋದು ಬೇಡ, ನಮ್ಮ ಕ್ರೋಮಲ್ಲೇ ಇದೆ. ನಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಕೂಡ ನಾನು ಯಾವ ಥರ ಟೈಟಲ್ನ ಹುಡುಕ್ಬೋದು, ಗೂಗಲ್ ಕಡೆಯಿಂದನೇ ಸಜೆಸ್ಟ್ ಮಾಡಿರುವಂಥ ಟೈಟಲ್ಗಳಾಗಿರ್ಬೋದು, ಥಂಬ್ಲೈನ್ ಆಗಿರ್ಬೋದು, ನಾನು ಕ್ರೋಮಲ್ಲೇ ತೋರಿಸ್ತೀನಿ. ಬನ್ನಿ, ಈಗ ನಾವು ಯಾವ ಥರ ಇದೆ ಅಂತ ಹೇಳಿ ನಿಮಗೆ ಮೊಬೈಲ್ ಮೂಲಕ ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ನಾನು ಹೇಗೆ ಚೆಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡಿಕೊಂಡು ನೀವು ಕೂಡ ಇದನ್ನು ಕೆಲವೊಂದು ಟೈಟಲ್ಗಳನ್ನು ಹಾಕಿದರೆ ನಮ್ಮ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರೇ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಬನ್ನಿ, ನಾನು ಈಗ ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತೀನಿ. ನಾನು ಎಲ್ಲೂ ಸ್ಕಿಪ್ ಮಾಡಿದೆ, ನೋಡ್ತಾ ಹೋಗಿ. ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೋಡೋಣ ಇನ್ಮೇಲೆ ಎಷ್ಟು ನಮ್ಮ ವ್ಯೂಸ್ ಬರುತ್ತೆ ಅಂತ. ಓಕೆನಾ ಫ್ರೆಂಡ್ಸ್? ನೋಡಿ, ಈಗ ನಾನು ಕ್ರೋಮಿಗೆ ಹೋಗ್ತೀನಿ. ಕ್ರೋಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನಮ್ಮ ಚಾನಲಿಗೆ ಹೋಗೋಣ, ಕಸ್ಟಮೈಸಿಗೆ ಹೋಗೋಣ. ಕಸ್ಟಮೈಸಿಗೆ ಹೋದಾಗ ಇಲ್ಲಿ ನಾವು ಡೈರೆಕ್ಟಾಗಿ ಕಂಟೆಂಟಿಗೆ ಹೋಗೋಣ. ಕಂಟೆಂಟಿಗೆ ಹೋಗ್ಬಿಟ್ಟು ನೋಡಿ, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ಗಳಿದೆ ಅಲ್ವಾ. ಆ ಆಪ್ಷನ್ಸಲ್ಲಿ ನಾವು ಫಸ್ಟ್ನೇದನ್ನು ತಗೊಳ್ಳೋಣ. ಇನ್ಸ್ಪಿರೇಷನ್ ಅಂತ ಇದೆ ನೋಡಿ. ನೋಡಿ, ಇಲ್ಲಿ ಇನ್ಸ್ಪಿರೇಷನ್ ಅಂತ ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನನ್ನ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ಇದೆ ಅಂತ ಅದರ ರಿಲೇಟೆಡ್ ಕೆಲವೊಂದು ನನಗೆ ಟೈಟಲ್ಗಳನ್ನು ಸಜೆಷನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಎಷ್ಟೊಂದು ಇದ್ದಾವೆ ಅಲ್ವಾ. ಇಲ್ಲಿ ನೋಡಿ, 1, 2, 3, 4, 5 ಟೈಟಲ್ಸ್ಗಳನ್ನು ನನಗೆ ಸಜೆಷನ್ ಮಾಡಿದ್ದಾರೆ ನನ್ನ ಚಾನಲ್ಗೆ ಗೂಗಲ್ ಕಡೆಯಿಂದ. ಈಗ ನಾನು ಏನು ಮಾಡ್ತೀನಪ್ಪ ಅಂತ ಅಂದರೆ, ಇಲ್ಲಿ ನೋಡಿ, ಲೆಟ್ಸ್ ಬ್ರೈನ್ ಸ್ಟೋಮ್ ಅಂತ ಇದೆ. ಲೆಟ್ಸ್ ಬ್ರೈನ್ ಸ್ಟೋಮ್ ಅಂತ ಇದೆ ಅಲ್ವಾ. ಇಲ್ಲಿ ಏನಪ್ಪ ಅಂತ ಅಂದರೆ, ಡಿಸ್ಕ್ರೈಬ್ ಟು ಟಾಪಿಕ್ ಟು ಕ್ರಿಯೇಟ್ ಐಡಿಯಾಸ್ ಅಂತ ಇದೆ. ಇಲ್ಲಿ ನಾವು ಏನು ಮಾಡಬೇಕಂತ ಅಂದರೆ, ನಾವು ಯಾವ್ಯಾವುದೋ ಕೆಲವೊಂದು ಐಡಿಯಾಸ್ಗಳನ್ನು ಇಟ್ಕೊಂಡು ನಮ್ಮ ಟಾಪಿಕ್ನ ನಾವು ಕ್ರಿಯೇಟ್ ಮಾಡ್ತೀವಲ್ವ. ಆ ಟಾಪಿಕ್ನ ಬಿಟ್ಬಿಟ್ಟು ನಮ್ಮ ತಲೆಯಲ್ಲಿರುವಂಥ ಕೆಲವು ಟಾಪಿಕ್ಗಳ ನಮಗೆ ಎಷ್ಟೊಂದು ವ್ಯೂಸ್ಗಳನ್ನು ತಂದು ಕೊಡ್ತಾ ಇಲ್ಲ. ನಮಗೆ ಇಲ್ಲಿ ಕೆಲವೊಂದು ನಮ್ಮಲ್ಲಿರುವಂಥ ಟಾಪಿಕ್ಗಳಿಗೆ ನಮಗೆ ವ್ಯೂಸ್ ಬರದೇ ಇದ್ದಾಗ ನಾವು ಗೂಗಲ್ ಕಡೆ ಇನ್ಸ್ಪಿರೇಷನನ್ನು ಇದನ್ನು ಯೂಸ್ ಮಾಡಿಕೊಂಡು ಅವ್ರ ಕಡೆಯಿಂದ ಕೊಟ್ಟಿರುವಂಥ ಕೆಲವು ಸಜೆಷನ್ಗಳನ್ನು ಇಟ್ಕೊಂಡು ಚಾನಲ್ಗಳಲ್ಲಿ ಕೆಲವೊಂದು ತುಂಬ ವೀಡಿಯೋಸ್ಗಳಿದೆ. ಆ ವೀಡಿಯೋಸ್ಗೆ ತಕ್ಕಂತೆ ನಾನು ಒಂದು ಟೈಟಲ್ ಹಾಕ್ತೀನಿ. ಇಲ್ಲಿ ಟೈಟಲ್ ಹಾಕಿದಾಗ ಅದು ನನಗೆ ಬೇರೆ ಟೈಟಲ್ಗಳನ್ನು ತೋರಿಸುತ್ತೆ. ಅಂದರೆ ಈ ಒಂದು 5-6 ಟೈಟಲ್ಗಳನ್ನು ತೋರಿಸುತ್ತೆ. 5-6 ಟೈಟಲ್ಗಳಲ್ಲಿ ನಾನು ಯಾವುದಾದ್ರೂ ಒಂದು ಟೈಟಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಈಗ ಬರಿತೀನಿ. ಕ್ರೋಮ್ ಸೆಟ್ಟಿಂಗ್ಸ್ ಅಂತ ಬರಿತೀನಿ. ಕ್ರೋಮ್ ಸೆಟ್ಟಿಂಗ್ಸ್ ಅಂತ ಬರಿತೀನಿ. ಬರೆದ್ಬಿಟ್ಟು ಇಲ್ಲಿ ನಾನು ಕ್ರಿಯೇಟ್ ಐಡಿಯಾಸ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಎಷ್ಟೊಂದು ಬಂದವು ಟೈಟಲ್ಗಳು. ಕ್ರೋಮ್ ಸೆಟ್ಟಿಂಗ್ಸ್ ಫಾರ್ ಬಿಗಿನರ್ಸ್ ಅಂತ ಬಂತು. ಆಮೇಲೆ ಕ್ರೋಮ್ ಸೆಟ್ಟಿಂಗ್ಸ್ ಫಾರ್ ಎಂಬ್ರಾಯ್ಡ್ರಿ ಡಿಸೈನ್ ಅಂತ ಬಂತು. ಆಮೇಲೆ ಕ್ರೋಮ್ ಸೆಟ್ಟಿಂಗ್ಸ್ ಫಾರ್ ವಿಡಿಯೋ ಎಡಿಟಿಂಗ್ ಅಂತ ಬಂತು.
ಆಮೇಲೆ ಕ್ರೋಮ್ ಸೆಟ್ಟಿಂಗ್ಸ್ ಫಾರ್ ಗ್ರಾಫಿಕ್ ಡಿಸೈನ್ ಅಂತ ಬಂತು, ಕ್ರೋಮ್ ಸೆಟ್ಟಿಂಗ್ಸ್ ಫಾರ್ ಸ್ಪೆಸಿಫಿಕ್ ಎಂಬ್ರಾಯ್ಡ್ರಿ ಮಿಷಿನ್ ಅಂತ ಬಂತು. ಕ್ರೋಮ್ ಸೆಟ್ಟಿಂಗ್ಸ್ ಫಾರ್ ಬಿಗಿನರ್ಸ್ ಇದನ್ನು ಫಸ್ಟ್ನೇದನ್ನು ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಅಂದರೆ ಹೈ ಇದೆ, ಇದು ಸ್ವಲ್ಪ ಅಂದರೆ ಜಾಸ್ತಿ ವ್ಯೂ ಮಾಡಿರುವಂಥ ಕೆಲವೊಂದು ವಿಡಿಯೋ ಇದು. ಈ ವಿಡಿಯೋಗೆ ನಾನು ಏನು ಮಾಡ್ತೀನಿ, ಇದನ್ನು ನಾನು ಈಗ ಓಕೆ ಮಾಡ್ಕೊತೀನಿ. ಓಕೆ ಮಾಡ್ಕೊಂಡಾಗ ನೋಡಿ ಕ್ರೋಮ್ ಕಡೆಯಿಂದ ಮಾಡ್ಕೊಂಡಾಗ ನೋಡಿ ಇಲ್ಲಿ ಔಟ್ಲೈನ್ ಇದೆ. ಇಲ್ಲಿ ಔಟ್ಲೈನ್ ಯಾವ ಥರ ಇರಬೇಕು, ನಮ್ಮ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದರೆ ಕ್ರಿಯೇಟ್ ಮಾಡಿದಾಗ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಔಟ್ಲೈನ್ಗಳು ಯಾವ ಥರ ಇರಬೇಕು, ಟೈಟಲ್ ಯಾವ ಥರ ಇರಬೇಕು, ನಮ್ಮ ವಿಡಿಯೋ ಟೈಟಲ್ ಯಾವ ಥರ ಇರಬೇಕು ಅಂತ ಹೇಳಿಬಿಟ್ಟು ನಾವು ತುಂಬಾ ತಲೆ ಕೆಡಿಸ್ಕೊತೀವಿ. ತಲೆ ಕೆಡಿಸ್ಕೊಳ್ಳೋದೇನು ಹೆಚ್ಚಿಗೆ ಬೇಡ. ಇನ್ಮೇಲೆ ನಾನು ಹೇಳಿದಂಥ ಸೆಟ್ಟಿಂಗ್ ಇದು ಪಾಯಿಂಟ್ಗಳನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಅಪ್ಲೈ ಮಾಡ್ತಾ ಹೋಗಿ ಖಂಡಿತವಾಗಿ 100% ಆಗಿ ವ್ಯೂಸ್ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ ನಾವು ಔಟ್ಲೈನ್ನ ನಾವೇನೋ ಹುಡ್ಕೋದೇ ಬೇಡ, ಅವರೇ ಕೊಟ್ಟಿದ್ದಾರೆ. ಈ ಥರ ಔಟ್ಲೈನ್ನ ಹಾಕ್ಬೋದು. ಅಂದರೆ ನಾವು ಏನು ವಿಡಿಯೋ ಮಾಡಿದ್ದೀವಿ ಆ ವಿಡಿಯೋ ಟೈಟಲ್ನ ನಾವು ಒಂದು ಸಲ ಏನು ಬರೆದಿದ್ದೀವಿ ಅದನ್ನು ಬಂದುಬಿಟ್ಟು ನಾನು ಈಗ ಲೆಟ್ಸ್ ಬ್ರೈನ್ ಸ್ಟ್ರೋಮ್ ಅಂತ ಇದೆ ಅಲ್ವಾ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಟೈಟಲ್ನ ಬರೀರಿ. ಕೆಳಗಡೆ ಕ್ರಿಯೇಟ್ ಐಡಿಯಾ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಬಂದು ತೋರಿಸುತ್ತೆ ನೋಡಿ ನಿಮಗೆ. ಅಲ್ಲಿ ನಾನು ನಿಮ್ಗೆ ತೋರಿಸಿದ್ನಲ್ವಾ, ಆ ಥರ ಎಲ್ಲ ಟೈಟಲ್ ತೋರಿಸಿದಾಗ ನಮಗೆ ಯಾವುದು ಟೈಟಲ್ ಬೆಸ್ಟ್ ಅನಿಸುತ್ತೆ ಅದನ್ನು ನಾವು ಕ್ಲಿಕ್ ಮಾಡಿದಾಗ ಕೆಳಗಡೆ ನೋಡಿ ಎಷ್ಟೊಂದು ಟೈಟಲ್ಸ್ಗಳು ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ. ಔಟ್ಲೈನ್ ಯಾವ ಥರ ಇರಬೇಕು ಅಂತ ಹೇಳಿ ಇದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಟೈಟಲ್ ನೋಡಿ 5 ಥರದ ಟೈಟಲ್ಗಳನ್ನು ಕೊಟ್ಟಿದ್ದಾರೆ. ಕ್ರೋಮ್ ಸೆಟ್ಟಿಂಗ್ಸ್ ಫಾರ್ ಬಿಗಿನರ್ಸ್ ಕಂಪ್ಲೀಟ್ ಗೈಡ್ ಅಂತ ಕೊಟ್ಟಿದ್ದಾರೆ. ಕಂಪ್ಲೀಟ್ ಗೈಡ್ ಮಾಡ್ತಾರಂತೆ. ಈ ಥರ ಮಾಡ್ಬೋದು. ಈ ಥರ ನಾವು ಟೈಟಲ್ನ ಹಾಕ್ಬೋದು. ಅಥವಾ ಮಾಸ್ಟರ್ ಕ್ರೋಮ್ ಸೆಟ್ಟಿಂಗ್ಸ್ ಲೈಕ್ ಪ್ರೋ ಈಸಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಆ ಟಾಪಿಕ್ಗೆ ತಕ್ಕಂತೆ ನಾವು ಇದನ್ನು ಹಾಕ್ಬೋದು ಟೈಟಲ್. ನಂತರ ನೋಡಿ ಕ್ರೋಮ್ ಸೆಟ್ಟಿಂಗ್ಸ್ ಎಕ್ಸ್ಪ್ಲೈನ್ಡ್ ಎವರಿಥಿಂಗ್ ಯು ನೀಡ್ ಟು ನೋ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಅದಕ್ಕೆ ವಿಡಿಯೋಗೆ ನಾವು ಟಾಪಿಕ್ ಹಾಕಿದರೆ ಈ ಟೈಟಲ್ನ ಹಾಕಿದರೆ 100% ನಮಗೆ ವ್ಯೂಸ್ ಬಂದೇ ಬರುತ್ತೆ. ಗೂಗಲ್ ಕಡೆಯಿಂದ ಸಜೆಷನ್ ಕೊಟ್ಟಿರುವಂಥ ಟೈಟಲ್ ಆಗಿರೋದ್ರಿಂದ ನಮಗೆ ವ್ಯೂಸ್ದ ಏನೋ ತೊಂದರೆ ಇರಲ್ಲ ಅಂತ ಅನಿಸುತ್ತೆ, ಬಂದೇ ಬರುತ್ತೆ. ಕ್ರೋಮ್ ಸೆಟ್ಟಿಂಗ್ಸ್ ಬಿಗಿನರ್ ಫ್ರೆಂಡ್ಲಿ ಟ್ಯುಟೋರಿಯಲ್ ಅಂತ ಇದೆ. ಇಲ್ಲಿ ನೋಡಿ ಈ ಥರ ನಮಗೆ ಟೈಟಲ್ಗಳನ್ನು ನಾವು ನಮ್ಮ ವಿಡಿಯೋಗೆ ನಮ್ಮ ವಿಡಿಯೋಗಳಿಗೆ ನಾವು ಟೈಟಲ್ನ ಹಾಕಿದಾಗ 100% ನಮಗೆ ಬಂದೇ ಬರುತ್ತೆ ವ್ಯೂಸ್ ಅಂತ ಹೇಳಿದ್ದಾರೆ. ನೋಡೋಣ ಫ್ರೆಂಡ್ಸ್. ನೋಡಿ ನಂತರ ತಮ್ಲೈನ್ ಯಾವ ಥರ ಇರಬೇಕು ಅಂತಲೂ ಕೂಡ ಇದೆ. ಇನ್ನೂ ಬೇಕು ನಿಮಗೆ, ಇನ್ನೂ ಹೆಚ್ಚಿನ ಟೈಟಲ್ಗಳು ಬೇಕು ಅಂತ ಅಂದರೆ ಶೋ ಮೋರ್ ಅಂತ ಮಾಡ್ಕೊಳ್ಳಿ. ಅಥವಾ ತಮ್ಲೈನ್ಗಳು ಇನ್ನೂ ಹೆಚ್ಚಿನ ಮಾಡ್ಕೊಳ್ಳಿ. ನೋಡಿ ಇಲ್ಲೂ ಕೂಡ ಇದೆ. ಔಟ್ಲೈನ್ ಏನಾದರೂ ನಿಮಗೆ ಇನ್ನೂ ಹೆಚ್ಚಿನ ಬೇಕಂತ ಅಂದರೆ ಶೋ ಮೋರ್ ಮಾಡ್ಕೋಬೋದು. ಇಷ್ಟೆಲ್ಲ ಇದೆ ಫ್ರೆಂಡ್ಸ್. ಗೂಗಲ್ ಕಡೆಯಿಂದನೇ ನಮಗೆ ಅಷ್ಟೊಂದು ಸಜೆಷನ್ ಕೊಟ್ಟಿದ್ದಾರೆ. ನಮ್ಗೆ ಏನಪ್ಪ ಅಂದರೆ ನಾವು ಕೆಲಸ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಪ್ರತಿ ಒಂದನ್ನು ಕೂಡ ಅವರೇ ನಮಗೆ ಸಜೆಷನ್ ಮಾಡಿರ್ತಾರೆ. ಆ ಸಜೆಷನ್ ತಕ್ಕಂತೆ ನಾವು ನಡ್ಕೊತಾ ಹೋದರೆ 100% ನಮ್ಮ ಚಾನಲ್ ಗ್ರೋ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ವ್ಯೂಸ್ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ. ಬೇಗನೆ ನಾವು ಮೊನೆಟೈಸೇಷನ್ ಆನ್ ಮಾಡ್ಕೋಬೋದು. ಹಾಗೆ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗುತ್ತೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಇರೋದನ್ನೇ ನಾವು ಯೂಸ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಾವು ಕ್ರಿಯೇಟಿವ್ ಆಗಿ ಮಾಡಿಕೊಂಡು ನೀಟಾಗಿ ಇದನ್ನು ಫಾಲೋ ಮಾಡ್ಕೊತ ಹೆಚ್ಚಿನ ಮಟ್ಟದಲ್ಲಿ ಗ್ರೋ ಮಾಡ್ಕೊತ ಹೋಗ್ಬೋದು. ವ್ಯೂಸ್ಗಳಂತೂ ಖಂಡಿತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು ಫ್ರೆಂಡ್ಸ್ ನಾವು ಇಷ್ಟೆಲ್ಲ ಮಾಡಿದ್ವಿ. ಈಗ ಮಾಡಿದ ಮೇಲೆ ಇದು ಮತ್ತೆ ತೆಗೆದು ನೋಡೋಕ್ಕಾಗಲ್ಲ ಟಾಪಿಕ್ ಬೈ ಟಾಪಿಕ್. ಅದಕ್ಕೆ ನಾವೇನು ಮಾಡೋಣ, ಈ ವಿಡಿಯೋನ ಇಲ್ಲಿ ಇರುವಂಥ ಔಟ್ಲೈನ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು, ತಮ್ಲೈನ್ ಆಗಿರ್ಬೋದು, ಇದನ್ನು ನಾನು ಸೇವ್ ಮಾಡ್ಕೋಬೇಕಪ್ಪ ಅಂತ ಅಂದರೆ ಇಲ್ಲಿ ನೋಡಿ ಸೇವ್ ಅಂತ ಆಪ್ಷನ್ಸ್ ಕೂಡ ಇದೆ. ನೋಡಿ ಸೇವ್ ಅಂತ ಆಪ್ಷನ್ಸ್ ಇದೆ. ಈ ಸೇವ್ ಅಂತ ಆಪ್ಷನ್ಸನ್ನು ನಾವು ನಮಗೆ ಇಲ್ಲಿರುವಂಥ ಎಲ್ಲ ಟೈಟಲ್ ಆಗಿರ್ಬೋದು ಎಲ್ಲವೂ ಕೂಡ ನಮಗೆ ಸೇವ್ ಆಗುತ್ತೆ. ಸೇವ್ ಆದಾಗ ನಾವು ಅದನ್ನು ಯಾವಾಗ ಬೇಕಾದರೂ ತೆಗೆದುಬಿಟ್ಟು ನಾವು ಯೂಸ್ ಮಾಡಿಕೊಂಡು ನಾವು ಯಾವ ವಿಡಿಯೋನ ಹಾಕ್ತಾಯಿದ್ದೀವಿ ಆ ವಿಡಿಯೋ ತಕ್ಕಂತೆ ನಾವು ಅದನ್ನು ಹಾಕ್ಕೊಂಡು. ಫ್ರೆಂಡ್ಸ್ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ನಾನು ಈ ಐಡಿಯಾನ ಬಂದುಬಿಟ್ಟು ನಿಮಗೆ ನಾನು ಬೇರೆಯವ್ರ ಹತ್ರ ತಿಳ್ಕೊಂಬಿಟ್ಟು ನನ್ನ ವಿಡಿಯೋಗಳಿಗೆ ನಾನು ಎಕ್ಸ್ಪರಿಮೆಂಟ್ ಮಾಡಿಬಿಟ್ಟು ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಒಳ್ಳೆ ವ್ಯೂಸ್ ಬಂದಿರೋದ್ರಿಂದ ನಿಮಗೂ ಕೂಡ ವ್ಯೂಸ್ ಬರಲಿ ಅಂತ ಹೇಳಿ ತುಂಬ ಕಾಳಜಿಯಿಂದ ನಿಮಗೋಸ್ಕರ ವಿಡಿಯೋ
ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ವಿಡಿಯೋಗಳಿಗೆ ನಾನು ಹೇಳಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಅಪ್ಲೈ ಮಾಡ್ತಾ ಹೋಗಿ. ಅಪ್ಲೈ ಮಾಡಿಬಿಟ್ಟು ನೀವು ನನಗೆ ಆಮೇಲೆ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಇನ್ನೊಂದು ಸಲ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ಓಕೆನಾ ಫ್ರೆಂಡ್ಸ್, ಬಾಯ್.